ರೆಸಿಡೆನ್ಷಿಯಲ್ ಏರಿಯಾದಲ್ಲೂ ಕ್ಲಿನಿಕ್ ಹಾಸ್ಪಿಟಲ್ಗಳು ಮಾಡ್ತಾ ಇದ್ದಾರೆ, ಹೋಟೆಲ್ಸ್ಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾತಕ್ಕೆ ಇದು ಜಾಸ್ತಿ ಆಗ್ತಿದೆ ನಿಮ್ಗೆ ಅನ್ಸಿದೆ? ಎಲ್ಲಿ ತಪ್ಪಾಗ್ತಿದೆ ಅಂತ? ಸ್ವಲ್ಪ ವ್ಯತ್ಯಾಸ ಈ ಕಡೆ ಆ ಕಡೆ ಆದ್ರೆ ವಾತಾವರಣದಲ್ಲಿ ಜ್ವರ ಬರೋದು, ಉಷ್ಣ ಬಂದಿದೆ, ಚಳಿ ಆಗಿದೆ. ಹಾಸ್ಪಿಟಲ್ ಕ್ಯಾನ್ ನಾಟ್ ಹೆಲ್ಪ್ ಯು. ದೇ ಕ್ಯಾನ್ ಓನ್ಲಿ ರಿಡ್ಯೂಸ್ ಯುವರ್ ಪೇನ್ ಅಂಡ್ ಸಫರಿಂಗ್ ಫಾರ್ ಸಮ್ ಟೈಮ್. ಕಕ್ಕ ಸರಿಯಾಗಿ ಮಾಡ್ತಾ ಇದೆಯಾ, ಉಚ್ಚೆ ಸರಿಯಾಗಿ ಮಾಡ್ತಾ ಇದೆಯಾ, ನಿದ್ದೆ ಸರಿಯಾಗಿ ಮಾಡ್ತಾ ಇದೆಯಾ, ಈ ಪ್ರಶ್ನೆಗಳನ್ನ ಕೇಳಬೇಕು. ಈಗ ಇನ್ ಜನರಲ್ ಜನ ಡಾಕ್ಟರ್ ಹತ್ರ ಹೋಗ್ಬಾರ್ದು ಅಂದ್ರೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಮ್ಮ ಹೊಟ್ಟೆಯಲ್ಲಿ ಈ ಕೆಮಿಕಲ್ಸ್, ಸ್ಟೆರಾಯ್ಡ್ಸ್, ಆಂಟಿಬಯೋಟಿಕ್ಸ್ ಬಳಕೆ ಹೆಚ್ಚಾಗಿದೆ. ಸೊ ನಿಮ್ಮ ಅಡಿಗೆ ಮನೆಯಲ್ಲಿ ಭತ್ತದ ಅಕ್ಕಿ, ಗೋಧಿ ಇಲ್ಲ ಅಂದ್ರೆ ಅರ್ಧಕ್ಕರ್ಧ ಆರೋಗ್ಯ ವಾಪಸ್ ಬಂತು ಅಂತ ಆಯ್ತು. ಸಿರಿಧಾನ್ಯ ಬಿಟ್ಟು ಹಾಗಿದ್ರೆ ಬೇರೆ ಎಲ್ಲ ಬಿಟ್ಬಿಡ್ಬೇಕಾ? ಈಗ ಮುಂಚೆ ದಿನಸಿ ಅಂಗಡಿ ಆ ಥರ ಅಂಗಡಿಗಳು, ಗಾಣದ ಎಣ್ಣೆ ಅಂಗಡಿಗಳು ತಲೆ ಎತ್ತಾ ಇದ್ವು. ಈಗ ಮನೇನೂ ಕನ್ವರ್ಟ್ ಮಾಡಿ ಅಂದ್ರೆ ರೆಸಿಡೆನ್ಷಿಯಲ್ ಏರಿಯಾದಲ್ಲೂ ಕ್ಲಿನಿಕ್ ಹಾಸ್ಪಿಟಲ್ಗಳು ಮಾಡ್ತಾ ಇದ್ದಾರೆ, ಹೋಟೆಲ್ಸ್ಗಳು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾತಕ್ಕೆ ಇದು ಜಾಸ್ತಿ ಆಗ್ತಿದೆ ನಿಮ್ಗೆ ಅನ್ಸಿದೆ? ಎಲ್ಲಿ ತಪ್ಪಾಗ್ತಿದೆ ಅಂತ? ಈಗ ನೋಡಮ್ಮ, ಭತ್ತದ ಅಕ್ಕಿ 800 ಮಿಲಿಯನ್ ಟನ್ನು ಪ್ರತಿ ವರ್ಷ ಈ ನಮ್ಮ ಭಾರತ ದೇಶ ಒಂದೇ 130 ಮಿಲಿಯನ್ ಟನ್ಸ್ ಬೆಳೀತಾ ಇದೆ. ಗೋಧಿ 125 ಮಿಲಿಯನ್ ಟನ್ಸ್. ಅಂದ್ರೆ ಪ್ರಪಂಚದಲ್ಲಿ 800 ಮಿಲಿಯನ್ ಟನ್ಸ್. ನಮ್ಮ ದೇಶನೇ ಅಷ್ಟು ಬೆಳೀತಾ ಇದೆ. ಸೊ ಇದನ್ನೆಲ್ಲ ನಿಮ್ ಬಾಯಿಗೆ ಹಾಕ್ಲೇಬೇಕಲ್ಲ ಕಂಪನಿಗಳು. ಈ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ಬಳಸಿ ಮಾಡಿದ್ದು. ಇದು ಇನ್ನೊಂದು ಕೋಣ. ನೀವು ಯಾವಾಗ ಅಕ್ಕಿ ಗೋಧಿ ತಿನ್ನಕ್ ಶುರು ಮಾಡ್ತೀರಾ, ಯು ಆರ್ ಅಕ್ಯುಮುಲೇಟಿಂಗ್ ದ ರೆಸಿಡ್ಯೂಸ್ ಅಂತಾರೆ. ರೆಸಿಡ್ಯೂಸ್, ನಥಿಂಗ್ ಬಟ್ ರೆಸಿಡ್ಯೂಸ್. ಈ ಪೆಸ್ಟಿಸೈಡ್ ರೆಸಿಡ್ಯೂಸ್ ದೇ ಆರ್ ಸೋ ಡೇಂಜರಸ್ ಫಾರ್ ಯುವರ್ ಹೆಲ್ತ್. ಅಂದರೆ ನೀವು ಸರಿಯಾಗಿ ನಿಮ್ಮ ಜೀವನದಲ್ಲಿ ಜೀವಶಕ್ತಿ ಉತ್ಪಾದನೆ ಆಗ್ತಾ ಇದ್ದಾಗ ಬರ್ತಾ ಇರ್ತಕ್ಕಂಥ ಕಲ್ಮಶಗಳನ್ನು ಹೊರಗಡೆ ಹಾಕದೇ ಇರೋದು ಒಂದು ಕಡೆ ಆದರೆ, ಇವು ಫರ್ಟಿಲೈಸರ್ಸು ಮತ್ತು ಈ ಪೆಸ್ಟಿಸೈಡ್ಸ್ ರೆಸಿಡ್ಯೂಸ್ ನಿಮ್ಮ ದೇಹದಲ್ಲಿ ಸೇರ್ಕೊಂಡಾಗ ಅದನ್ನು ತೆಗೆಯೋದು ಅತಿ ದುರ್ಲಭ. ಬಿಕಾಸ್ ದೇ ಆರ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತಾರೆ. ಪೋಲಾರ್ ಮಾಲಿಕ್ಯೂಲ್ಸ್, ಧ್ರುವೀಕರಣಗೊಂಡಿರೋ ರಾಸಾಯನಿಕ ಪದಾರ್ಥಗಳು ನಿಮ್ಮ ದೇಹದಲ್ಲಿ ಅಂಗಾಂಗಗಳ ಜೀವಕೋಶಗಳಿಗೆ ಆರ್ಗನೆಲ್ಸ್ ಅಂತಾರೆ, ಅದಕ್ಕೆ ಅಂಟ್ಕೊಂಡ್ಬಿಡ್ತವೆ. ವಾಪಸ್ ಬರೋದಕ್ಕೆ ತುಂಬಾ ಕಷ್ಟ ಪಡಬೇಕು. ಅದನ್ನ ಹೊರಗಡೆ ತೆಗೆಯೋ ವಿಧಾನ ಓನ್ಲಿ ಪಾಸಿಬಲ್ ಫಾರ್ ಫೈಬರ್ಸ್. ಆ ಫೈಬರ್ಗಳು ಎಲ್ಲಿದೆ? ನಿಮ್ಮ ಮೈನರ್ ಮಿಲೆಟ್ಸ್ ಅಲ್ಲಿ ಇದೆ. ಓನ್ಲಿ ಪಾಸಿಬಲ್ ಫ್ರಮ್ ಫೈಬರ್ಸ್ ಅಂದ್ರೆ ಅದ್ರ ಜನಕ್ಕೆ ಅರ್ಥ ಆಗ್ತಿಲ್ಲ. ಓನ್ಲಿ ಪಾಸಿಬಲ್ ಫ್ರಮ್ ಹಾಸ್ಪಿಟಲ್ಸ್ ಅನ್ಕೊಂಡು ಹಾಸ್ಪಿಟಲ್ ಕ್ಯಾನ್ ನಾಟ್ ಹೆಲ್ಪ್ ಯು. ದೇ ಕ್ಯಾನ್ ಓನ್ಲಿ ರಿಡ್ಯೂಸ್ ಯುವರ್ ಪೇನ್ ಅಂಡ್ ಸಫರಿಂಗ್ ಫಾರ್ ಸಮ್ ಟೈಮ್. There is no healing as such. There is no healing as such because the toxic materials that are causing the trouble is not removed. It's still inside. It's still inside. So ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಳ್ತಾ ಇದ್ದೀರಾ ನೀವು. ಮಲ, ಮೂತ್ರ, ಸ್ವೇದ, ನಿದ್ರೆ ಇದನ್ನ ಸರಿಯಾಗಿ ಮಾಡಿಕೊಳ್ಳೋದು ಆರೋಗ್ಯಕರವಾಗಿರೋದಕ್ಕೆ ಮೂಲ ಸೂತ್ರ ಆಗತ್ತೆ. ಸೊ ಊಟ ಮಾಡಿ ಪೌಷ್ಟಿಕಾಂಶಗಳು ಸಿಗ್ತಾ ಇದೆ, ಎಲ್ಲ ಇದೆ ಅಂತ ಅನ್ಕೊಂಡಿದ್ದೀರಾ. ಅದು ತಿಂತೀನಿ, ಕ್ಯಾಶು ನಟ್ ತಿಂತೀನಿ, ವಾಲ್ನಟ್ ತಿಂತೀನಿ, ಕಿವಿ ಫ್ರೂಟ್ ತಿಂತೀನಿ, ಇದೆಲ್ಲ ಚೆನ್ನಾಗಿದೆ, ಪೌಷ್ಟಿಕಾಂಶ. ಅದೆಲ್ಲ ಒಂದು ಕಡೆ ಆದ್ರೆ ಆಮೇಲೆ ಕಕ್ಕ ಸರಿಯಾಗಿ ಮಾಡ್ತಾ ಇದೆಯಾ, ಉಚ್ಚೆ ಸರಿಯಾಗಿ ಮಾಡ್ತಾ ಇದೆಯಾ, ನಿದ್ದೆ ಸರಿಯಾಗಿ ಮಾಡ್ತಾ ಇದೆಯಾ, ಈ ಪ್ರಶ್ನೆಗಳನ್ನ ಕೇಳಬೇಕು. ಇದು ಆಗ್ತಾ ಇಲ್ಲ ಜನರಿಗೆ. ನಾನು ರಾತ್ರಿ ಆಕ್ಚುಲಿ ಈ ಕೆಲಸಗಳು ಜಾಸ್ತಿ ಆಗಿರೋದ್ರೆ 10 ಗಂಟೆಗೆ ನಿದ್ದೆ ಮಾಡ್ತೀನಿ. ಬೆಳಗ್ಗೆ 5 ಗಂಟೆ ತನಕನೂ ನನಗೆ ಎಚ್ಚರ ಆಗೋದಿಲ್ಲ. ಈಗ 40-35 ವಯಸ್ಸಿಗೆ ಮಕ್ಕಳು, ಅಂದ್ರೆ ನನ್ನ ಮಕ್ಕಳು, ದೇ ಆರ್ ಗೆಟಿಂಗ್ ಅಪ್ 3-4 ಟೈಮ್ಸ್ ಟು ಯೂರಿನೇಟ್. ಅಂದ್ರೆ ರಾಂಗ್ ಸಿಗ್ನಲ್ಸ್. ಪ್ರೋಸ್ಟೇಟ್ ಗ್ಲ್ಯಾಂಡ್ ಗಂಡಸರಲ್ಲಿ ದಪ್ಪ ಆಗ್ತಾ ಇದೆ. ಸೊ ಇವೆಲ್ಲ ರೋಗ ಲಕ್ಷಣಗಳು. ಯಾಕೆ? ಆ ಕಲ್ಮಶಗಳು ಅಲ್ಲಿ ಅಂಟ್ಕೊಂಡು ಹೊರಗಡೆ ಬರ್ದೇ ಇರೋದ್ರಿಂದ ಮೆಟಬಾಲಿಸಮ್ ರಾಂಗ್ ಆಗಿ ಹೋಗ್ತಾ ಇದೆ ಅಂತ. ಅದಕ್ಕೆ ಆ ಗ್ಲೂಕೋಸ್ ಇಂಬ್ಯಾಲೆನ್ಸ್ ಇಂದ ಕಾರಣ. ನಮ್ಮ ಹೊಟ್ಟೆಯಲ್ಲಿ ಈ ಕೆಮಿಕಲ್ಸ್, ಸ್ಟೆರಾಯ್ಡ್ಸ್, ಆಂಟಿಬಯೋಟಿಕ್ಸ್ ಬಳಕೆ ಹೆಚ್ಚಾಗಿದೆ. ಈ ಹಾಲು ಉತ್ಪಾದನೆ ಇದರಲ್ಲಿ, ಮೊಟ್ಟೆ ಮಾಂಸ ಉತ್ಪಾದನೆ ಮಾಡೋದ್ರಲ್ಲಿ. ಸೊ ಮಾಂಸಾಹಾರಿಗಳಿಗೆ ಈ ಗೊಂದಲ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಹೊಟ್ಟೆಯಲ್ಲಿದ್ದ ಮೈಕ್ರೋಬ್ಸ್, ಗಟ್ ಮೈಕ್ರೋಬ್ಸ್ ನಾಶ ಮಾಡ್ಕೊಂಡಿದ್ದೀವಿ. ಸೊ ಇವನ್ನೆಲ್ಲ ನಾವು ಸಂಪೂರ್ಣವಾಗಿ ರಕ್ಷಣೆ ಮಾಡ್ಕೋಬೇಕಂದ್ರೆ ನಿಮ್ಮ ಊಟ ವಿಧಾನಗಳು ಸರಿ ಹೋಗಬೇಕು.
ಸೊ ಪ್ರತಿ ದಿವಸ ನೀವು 1 ಲೋಟ ಅಂಬ್ಲಿ ಫರ್ಮೆಂಟೆಡ್ ಪಾರಿಡ್ಜ್ ಗಂಜಿ ಮಾಡಿ, ತಿಳಿ ಗಂಜಿ ಮಾಡಿ ಆ ಮೈಕ್ರೋಬ್ಸನ್ನ ಆವಾಹನ ಮಾಡಿಕೊಳ್ಳುವಂಥ ಒಂದು ಕಿಣ್ವ ಪ್ರಕ್ರಿಯೆ ಅಂತೀವಿ ಕನ್ನಡದಲ್ಲಿ, ಫರ್ಮೆಂಟೇಷನ್ ಪ್ರಾಸೆಸ್. ಅದು ನಡೆಸಿದ ಮೇಲೆ ವೈವಿಧ್ಯಮಯವಾದ ಸೂಕ್ಷ್ಮ ಜೀವಿಗಳು ಆ ಅಂಬಲಿಯಲ್ಲಿ ಬಂದು ಕೂತ್ಕೊಳ್ತವೆ. 1 ಟಂಬ್ಲರ್ 150 ml ಕುಡಿದ್ರೆ ಅದು ಹೊಟ್ಟೆ, ನಮ್ಮ ಉದರ ಅಂತ ಹೇಳ್ತೀವಿ, ಸ್ಟಮಕ್, ಅದರಲ್ಲಿ ಇರಬಾರ್ದು, ಬುಡುಕಂತ ಹೋಗ್ಬೇಕು ಒಳಗಡೆ. ಸಣ್ಣ ಕರ್ಲು ದೊಡ್ಡ ಕರ್ಲಿಗೆ ಜಮಾ ಆದ್ರೆ ಅಲ್ಲಿ ಮೈಕ್ರೋಬ್ಸ್ ಉತ್ಪಾದನೆ ಆಗ್ತವೆ, ಅಂದ್ರೆ ಅಲ್ಲಿ ಸೇರ್ಕೊಂಡು ಈ ಅಂಬಲಿಯಿಂದ. ನೀವು ಗಟ್ಟಿಯಾಗಿ ತಿಂದ್ರೆ ಅಂಬಲಿಯನ್ನ ಆ ಸೂಕ್ಷ್ಮ ಜೀವಿಗಳು ಸರಿಯಾಗಿ ಸೇರ್ಕೊಂಡಿರೋದಿಲ್ಲ, ಮತ್ತೆ ಆ ವಾಲ್ವ್ ಓಪನ್ ಆಗಲ್ಲ ಗಟ್ಟಿ ಪದಾರ್ಥ ತಿಂದಾಗ. ಅಂದ್ರೆ ಬೆಳಗಿನ ಫಸ್ಟ್ ಮೀಲ್ ತಗೊಳಕ್ ಮುಂಚೆ ಅಂಬಲಿ ಕುಡಿಬೇಕು, ಅಥವಾ ರಾತ್ರಿ ಊಟ ಮಾಡೋ ಮುಂಚೆ ಆದ್ರೂ ಕುಡಿಯಬಹುದು. ಇಸ್ ಇಟ್ ಎನಿ ರಾಗಿ ಅಥವಾ ಯಾವುದೇ ಅಂಬ್ಲಿನ? 5 ಧಾನ್ಯಗಳು, ಈ ಸಿರಿಧಾನ್ಯಗಳು ಅಂತ ಏನ್ ನೀವು ಹೇಳಿದ್ರಿ, ಸಿರಿಧಾನ್ಯಗಳಲ್ಲಿ ವೈವಿಧ್ಯತೆ ಹೆಚ್ಚಾಗಿರುತ್ತೆ. ಆ ನಾರು ಬೇರೆ, ಈ ನಾರು ಬೇರೆ, ನವಣೆ ನಾರು ಬೇರೆ, ಕೊರಲೆ ನಾರು ಬೇರೆ. ಸೊ ಅದ್ರ ಮೇಲೆ ಬಂದು ಕೂತ್ಕೊಳ್ಳೋ ಸೂಕ್ಷ್ಮ ಜೀವಿಗಳ ವೈವಿಧ್ಯತೆ ಹೆಚ್ಚಾಗಿ ಬರುತ್ತೆ. ರಾಗಿ ಮೇಲೇನು ನಾರಿದೆ, ಕಮ್ಮಿ ಇದೆ, 3.6 grams ಇರೋದು. ಇದಾದ್ರೆ 6, ಇದು 8 ಮೇಲೆ ಇದೆ, 8 ಮೇಲೆ 8, 9, 10, 11, 12 ಆ ಥರ ಇದೆ. ಸೊ ಸಜ್ಜೆ ಮಾಡಿದ್ರು ಬರ್ತವೆ, ನೀವು ಬಿಳಿ ಅಕ್ಕಿಯಿಂದ ಗಂಜಿ ಮಾಡಿ ಫರ್ಮೆಂಟ್ ಮಾಡಿದ್ರು ಬರ್ತವೆ, ಬಟ್ ದೇ ಆರ್ ಪ್ಯಾಥೋಜೆನಿಕ್ ಆಗ್ತವೆ. ಸಕ್ಕರೆ ಅಂಶ ಜಾಸ್ತಿ ಇದ್ರೆ ಬೇರೆ ತರ ಮೈಕ್ರೋಬ್ಸ್ ಬರ್ತವೆ, ದ ರೈಟ್ ಕೈಂಡ್ ಆಫ್ ಮೈಕ್ರೋಬ್ಸ್ ಸಿಗಲ್ಲ, ರೈಟ್ ಮೈಕ್ರೋಬ್ಸ್ ಸಿಗಲ್ಲ. ಓಕೆ ಓಕೆ. ಅಂಡ್ ಇನಿಷಿಯಲ್ ಪ್ರಾಸೆಸಸ್ ಅಲ್ಲಿ ಪರವಾಗಿಲ್ಲ ಅನ್ಸುತ್ತೆ, ಸಕ್ಕರೆ ಜಾಸ್ತಿ ಆಗ್ತಾ ಇದ್ದಂಗೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ನಿಮ್ಮಲ್ಲಿ ಸೇರ್ಕೊಳ್ಳುತ್ತೆ. ಇನ್ಫ್ಯಾಕ್ಟ್ ಈಗ ಆಗಿರೋದೇ ಅದು. ಕಳೆದ 40 ವರ್ಷದಲ್ಲಿ ನಮ್ಮ ಊಟದಲ್ಲಿ ರಕ್ತಕ್ಕೆ ಗ್ಲೂಕೋಸ್ ಅನ್ನ ದಿಢೀರಂತ ಸೇರಿಸೋದ್ರಿಂದ ನಮ್ಮ ಗಟ್ ಮೈಕ್ರೋಬ್ಸ್ ಸಾಯಕ್ ಶುರು ಮಾಡಿವೆ. We have been killing them instead of raising them. Okay. ಇದು ವ್ಯತ್ಯಾಸ ಆಗಿರೋದು. ಸೊ ಅದಕ್ಕೆ ನಿಮಗೆ ಆರೋಗ್ಯ ಕೆಡ್ತಾ ಇದೆ. ಸೊ ವೆನ್ ಯು ಕಿಲ್ ಗಟ್ ಮೈಕ್ರೋಬ್ಸ್ ಏನಾಗುತ್ತೆ ಅಂದ್ರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯನ್ನ ಫೈಟ್ ಮಾಡಿ ಹೊರಗಡೆ ಹಾಕೋ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತಾರೆ, ಡಿಟರೆನ್ಸ್ ಪ್ರಿನ್ಸಿಪಲ್ ಅಂತ. ಅದನ್ನೇ ನಾವು ಖುದ್ದಾಗಿ ನಾಶ ಮಾಡ್ತಾ ಇದೀವಿ. ಅದಕ್ಕೆ ತುಂಬಾ ಜನ ಮಕ್ಕಳಿಗೆ ಸ್ವಲ್ಪ ವ್ಯತ್ಯಾಸ ಈ ಕಡೆ ಆ ಕಡೆ ಆದ್ರೆ ವಾತಾವರಣದಲ್ಲಿ ಜ್ವರ ಬರೋದು, ಉಷ್ಣ ಬಂದಿದೆ, ಚಳಿ ಆಗಿದೆ ಅಂದ್ರೆ ವೈರಲ್ ಇನ್ಫೆಕ್ಷನ್ಸ್ ಹೆಚ್ಚಾಗಿ, ಫೈಟಿಂಗ್ ಕೆಪಾಸಿಟಿನೇ ಇಲ್ಲ. ಸೊ ಏನಾಗಿದೆ, ಆಂಟಿಬಯೋಟಿಕ್ ಬಿಸ್ನೆಸ್ ಶುರುವಾಗಿದೆ, ಕೋರ್ಸ್ ಆಫ್ ಆಂಟಿಬಯೋಟಿಕ್ಸ್. ಅದರಿಂದ ಇನ್ನೂ ಗಟ್ ಮೈಕ್ರೋಬ್ಸ್ ಸಾಯಿಸ್ತೀವಿ. ಸೊ ಇವನ್ನೆಲ್ಲ ತಡಿಬೇಕು ನಾವು. ಅಂದರೆ ನಿಮ್ಮ ಜೀವನ ಏನು ಮಾಡಬೇಕು ಅನ್ನೋದಲ್ಲ, ಏನು ಮಾಡಬಾರ್ದು ಅನ್ನೋದು ಅತಿ ಮುಖ್ಯ. ದಿಸ್ ಇಸ್ ವೆರಿ ರೈಟ್. ದೊಡ್ಡವರು ಅದನ್ನ ಹೇಳ್ತಾರಲ್ವಾ, ತಪ್ಪು ಏನು ಮಾಡಬಾರ್ದು ಅಂತ ತಿಳ್ಕೊಬೇಕಂತ, ಸರಿ ಏನು ಮಾಡಬೇಕು ಅನ್ನೋದಕ್ಕಿಂತ ಜಾಸ್ತಿ. ಎಕ್ಸಾಕ್ಟ್ಲಿ. ಈಗ ನಿಮ್ಮ ಊಟದಲ್ಲಿ ಏನು ಮಾಡಬಾರದು ಅನ್ನೋದು ತಿಳ್ಕೊಬೇಕು. ಕರೆಕ್ಟ್. ನಾನು ನಿಮ್ಗೆ ಅದನ್ನೇ ಕೇಳ್ಬೇಕು ಅನ್ಕೊಂಡೆ. ಸಕ್ಕರೆ ತಿನ್ನಬಾರದು, ಹಾಲು ಕುಡಿಯಬಾರದು, ಗಟ್ಟಿ ಮಾಡೋ, ರಕ್ತವನ್ನ ಗಟ್ಟಿ ಮಾಡೋ ಯಾವುದು ಮುಟ್ಟಕ್ಕೆ ಹೋಗಬೇಡಿ. ಸೊ ಈ 3 ಅರ್ಥ ಮಾಡ್ಕೊಂಡ್ರೆ ಅರ್ಧಕ್ಕರ್ಧ ಆರೋಗ್ಯ ನಿಮ್ಮ ಮೈಗೆ ಬಂದ್ಬಿಡ್ತು. ಇದೀಗ ನನಗೆ ಕ್ಲಿಯರ್ ಆಗಿ ಹೇಳಿ, 67 ವರ್ಷದಲ್ಲಿ ನೀವು 67ನೇ ವಯಸ್ಸಿನಲ್ಲಿ ಈಗಲೂ 28 ನಿಮಿಷದಲ್ಲಿ ಚಾಮುಂಡಿ ಬೆಟ್ಟ ಹತ್ತು ಬರ್ತೀರಾ? 68 ವರ್ಷಗಳಲ್ಲಿ 30 ನಿಮಿಷ ಅಂತ 30 ನಿಮಿಷ ಅನ್ನೋಣ. ಈ 67 ವರ್ಷಗಳಲ್ಲಿ ನೀವು ಒಂದ್ಸತಿನೂ ನೀವು ಡಾಕ್ಟರ್ ಹತ್ರ ಹೆಲ್ತ್ ಇಶ್ಯೂಗೆ ಹೋಗಿಲ್ಲ ಅನ್ನೋದಾದ್ರೆ, ಈಗ ಇನ್ ಜನರಲ್ ಜನ ಡಾಕ್ಟರ್ ಹತ್ರ ಹೋಗ್ಬಾರ್ದು ಅಂದ್ರೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ ಸಿರಿಧಾನ್ಯಗಳನ್ನ ನಿಮ್ಮ ಊಟವಾಗಿ ಆಯ್ಕೆ ಮಾಡ್ಕೋಬೇಕು. ಸಿರಿಧಾನ್ಯ ಬಿಟ್ಟು ಹಾಗಿದ್ರೆ ಬೇರೆ ಎಲ್ಲ ಬಿಟ್ಬಿಡ್ಬೇಕಾ? ತರಕಾರಿ ಸೊಪ್ಪು ಎಲ್ಲ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋದಿಕ್ಕೆ ಬೇಕೇ ಬೇಕು. ಪಲ್ಸಸ್ ಅಂಡ್ ಸೀರಿಯಲ್ಸ್ ಅಂತ ಹೇಳ್ತೀವಿ. ಪಲ್ಸಸ್ ಪ್ರೋಟೀನ್ಗೋಸ್ಕರ ಬೇಕು, ಇದು ಜಾಸ್ತಿ ಬೇಕಾಗಿಲ್ಲ. ಯಾಕಂದ್ರೆ ಸಹಜವಾಗಿ ನೀವು ರೈತನಾಗಿದ್ರೆ ಗೊತ್ತಾಗುತ್ತೆ, 1 ಎಕರೆ ನೀವು ಬೇಳೆಕಾಳು ಬೆಳೆಯಕ್ಕೆ ಹೋದ್ರೆ ನಿಮಗೆ ಇಳುವರಿ ಬರೋದು 2 ಕ್ವಿಂಟಲಿಂದ 2.5 ಕ್ವಿಂಟಲ್. ಅದೇ ನೀವು ನಮ್ಮ ಧಾನ್ಯ ಅಂದ್ರೆ ನವಣೆ ಆಗ್ಲಿ, ಇನ್ಕ್ಲೂಡಿಂಗ್ ಭತ್ತ, ಈ ಡ್ಯಾಮ್ ಕಟ್ಟಿ ಫರ್ಟಿಲೈಸರ್ ಹಾಕದೆ ಸಹಜವಾಗಿ ಬೆಳೆದ್ರೆ ನಿಮಗೆ 7-8 ಕ್ವಿಂಟಲ್ ಬರುತ್ತೆ. ಇನ್ನು ಸ್ವಲ್ಪ ಚೆನ್ನಾಗಿದೆ ಭೂಮಿ ಅಂತ ಅಂದ್ರೆ 10 ಕ್ವಿಂಟಲ್ ಬರುತ್ತೆ.
ರೇಷಿಯೋ ಏನು ಭಗವಂತರು ಕೊಟ್ಟಿರೋದು 5:1, 5:1. ಸೊ ಅದೇ ಪ್ರಮಾಣದಲ್ಲಿ ನಿಮ್ಮ ಊಟ ಇರಬೇಕು. ಓಕೆ. ಪಲ್ಸಸ್. ಈಗ ನೀವು ಇಡ್ಲಿ ಮಾಡ್ತೀರಾ, 5 ಹಿಡಿ ಅಕ್ಕಿ, 1 ಹಿಡಿ ಉದ್ದು. ಫರ್ಮೆಂಟೇಶನ್ ಚೆನ್ನಾಗಾಗುತ್ತೆ. ನೀವು ಯಾವುದೇ ಅಕ್ಕಿ ಹಾಕ್ರಿ, ಉದ್ದು 1 ಹಿಡಿ ಹಾಕಿದ್ರೆ ಅದೇ ತರ ವಾಸನೆ ಬರುತ್ತೆ ನಿಮ್ಗೆ. ನೀವು ಬಿಳಿ ಅಕ್ಕಿ ಹಾಕ್ರಿ, ನವಣೆ ಅಕ್ಕಿ ಹಾಕ್ರಿ, ಕೊರ್ಲೆ ಅಕ್ಕಿ ಹಾಕ್ರಿ, ಅಲ್ಲಿ ಅಂದ್ರೆ ಏನು, ಈ ಉದ್ದರಲ್ಲಿ ಇದ್ದ ಕೆಲವು ಪ್ರೋಟೀನು ಸಂಯೋಜನದಿಂದ ಒಂದೇ ತರ ಮೈಕ್ರೋಬ್ಸ್ ಸೂಕ್ಷ್ಮ ಜೀವಗಳು ಬರೋದ್ರಿಂದ ನಿಮಗೆ ಇಂಡಿಯಾದಲ್ಲಿ ಮಾಡಿದ್ರು ಅದೇ ವಾಸನೆ ಬರುತ್ತೆ, ಅಮೆರಿಕಾದಲ್ಲಿ ಮಾಡಿದ್ರು ಅದೇ ವಾಸನೆ ಬರುತ್ತೆ, ಆಬ್ವಿಯಸ್ಲಿ ಅಲ್ವಾ? ಸೊ ಆ ಆವಾಹನೆ ಅನ್ನೋದು ನಿಮ್ಮ ಪದಾರ್ಥದ ಮೇಲೆ ಹೋಗುತ್ತೆ. ಸೊ ಹಂಗೆ ನಾವೇನ್ ಮಾಡ್ತಿದ್ವಿ, ಅಂಬಲಿಯಲ್ಲಿ ಬರೀ ಸಿರಿಧಾನ್ಯ ಒಂದೇ ನೆನೆಸಿ ಕುದಿಸಿ ಬಟ್ಟೆ ಕಟ್ಟಿಟ್ರೆ ಅದಕ್ಕೆ ಬೇಕಾಗಿದ್ದ ಆವಾಹನೆ ಆಗತ್ತೆ ಮೈಕ್ರೋಬ್ಸ್. 2 ದಿವಸ ಕೊರ್ಲೆ ಮಾಡ್ರಿ, 2 ದಿವಸ ನವಣೆ ಮಾಡ್ರಿ, 2 ದಿವಸ ಅರ್ಕ ಮಾಡ್ರಿ. ಸೊ ಬೆಳಿಗ್ಗೆ ಎದ್ದು ಈ ತರ ಬಗೆಯ ಅಂಬಲಿಗಳನ್ನ 10 ದಿವಸ ಕುಡೀರಿ. ಇನ್ನು ನಿಮಗೆ ಖುಷಿ ಬರುತ್ತೆ ಅಂದ್ರೆ ಸಜ್ಜೆದ 2 ದಿವಸ, ರಾಗಿ 2 ದಿವಸನೂ ಮಾಡಿ. ಆದ್ರೆ ಭತ್ತದಕ್ಕಿ ಗೋಧಿದನ್ನ ಮಾಡಕ್ ಹೋಗಬೇಡಿ. ಅದು ರಕ್ತವನ್ನ ಬ್ಯಾಂಡ್, ಅದು ನಮ್ಮ ಊಟ ಅಲ್ಲ. ಯಾಕಂದ್ರೆ ರಕ್ತದ ಸಮತೋಲನವನ್ನ ಹದವನ್ನ ಕೆಡಿಸುವಂತ ಒಂದು ಗುಣ ಅದರಲ್ಲಿದೆ. ಅದಕ್ಕೆ ನಾನು ನಮ್ಮ ಪುಸ್ತಕದಲ್ಲಿ ನಕಾರಾತ್ಮಕ ಧಾನ್ಯಗಳು ಅಂತ ಹೆಸರಿಟ್ಟಿದ್ದೀನಿ. ಸೊ ನಿಮ್ಮ ಅಡಿಗೆ ಮನೆಯಲ್ಲಿ ಭತ್ತದ ಅಕ್ಕಿ ಗೋಧಿ ಇಲ್ಲ ಅಂದ್ರೆ ಅರ್ಧಕ್ಕರ್ಧ ಆರೋಗ್ಯ ವಾಪಸ್ ಬಂತು ಅಂತ ಆಯ್ತು.